ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇರುವಂತಹ ಒಂದು ಅಡುಗೆ ರೆಸಿಪಿ ಯಾವುದು ಅಂದ್ರೆ ಹೀರೆಕಾಯಿ ಬಜ್ಜಿ. ಅದಕ್ಕೆ ಮಾಡಬೇಕಾದ್ರೆ ಏನೇನು ಐಟಮ್ ಬೇಕು ಅಥವಾ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. 1 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನಕಾಯಿ ಪುಡಿ, ರುಚಿಗೆ ತಕ್ಕಷ್ಟು 1 ಚಿಟಿಕೆ ಓಂಕಾಳು, 1 ಚಿಟಿಕೆ ಅರಿಶಿಣ, ಕಟ್ಲೆಟ್ 1 ಕಪ್ ತಗೊಳ್ಳಿ. ಅದಕ್ಕೆ ಏನ್ ಕಪ್ ಮೆಜರ್ಮೆಂಟ್ ಅಲ್ಲಿ ಇರುತ್ತೆ ಅದಕ್ಕೆ ಕಾಲಿಗಿಂತ ಸ್ವಲ್ಪ ಕಡಿಮೆ ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ. ಸ್ವಲ್ಪ ಇಂಗು, ಹೀರೆಕಾಯಿ ಹೆಚ್ಕೊಳ್ಳೋಣ. ಇದನ್ನ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ಇಟ್ಕೊಳ್ಳಿ, ಯಾಕೆ ಸ್ನೇಹಿತರೆ ಇದನ್ನ ಸಣ್ಣದಾಗಿ ಹೆಚ್ಕೊಳ್ಳೋಣ. ಮಾಡಿದಂತಹ ಹೀರೆಕಾಯಿನ ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಈ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. 1 ಕಪ್ ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು, ಕೆಂಪು ಮೆಣಸಿನಕಾಯಿ ಪುಡಿ, 1 ಚಿಟಿಕೆ ಓಂಕಾಳು, 1 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು 2 ಚಿಟಿಕೆ. ಫಸ್ಟು ಹೀಗೇನೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿಗಿರೋ ಹಾಗೇನೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಎಣ್ಣೆ ಕಾಯಿಗೆ ಇಟ್ಕೊಳ್ಳೋಣ. ನೋಡಿ, ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಇರಬೇಕದು. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಹಾಕೋಣ. ಕ್ಲೀನಾಗಿ ನೀರನ್ನೆಲ್ಲ ಸೋರಿಸಿ ಎಣ್ಣೆ ಕಾಯ್ದ ನಂತರ ನೋಡಿಕೊಂಡು ಸ್ನೇಹಿತರೆ ಇವಾಗ ಹಾಕೊಳ್ಳೋಣ. ನೋಡಿ, ಹಾಕ್ಬೇಕಾದ್ರೆ ಹೀರೆಕಾಯಿನ ಪೀಸ್ನ ಇಟ್ಕೊಂಡು ಹೀಗೊಂದ್ಸರಿ ಕ್ಲೀನಾಗಿ ಗದ್ದಿ ಅದು ಎಲ್ಲ ಕಡೆ ಮಿಕ್ಸ್ ಆಗಿದೆ ಅಂತ ಆದ್ಮೇಲೆ ಹಾಕೊಳ್ಳೋಣ. ನೆನಪಲ್ಲಿರಲಿ ಸ್ನೇಹಿತರೆ, ಇದನ್ನ ಯಾವಾಗೂ ಅಷ್ಟೇ ಸಿಮ್ಮರಲ್ಲಿ ಇಟ್ಕೋಬೇಡಿ, ಎಣ್ಣೆ ಕುಡಿಯುತ್ತೆ. ಹಾಗೆ ಜಾಸ್ತಿನೂ ಇಟ್ಕೋಬೇಡಿ, ಸೀದೋಗುತ್ತೆ. ಅದು ಬೆಂದಂಗೆಲ್ಲನೂ ಉಲ್ಟಾ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವಾಗೂ ಅಷ್ಟೇ ಫ್ಲೇಮ್ ಜಾಸ್ತಿನೂ ಇಟ್ಕೋಬೇಡಿ, ಕಮ್ಮಿನೂ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇರಲಿ. ಅದು ಕಲರ್ ಬ್ರೌನಿಶ್ ಆಗ್ತಾ ಇದ್ದಂಗೆನೆ ಚೇಂಜ್ ಆಗ್ತಾ ಇದ್ದಂಗೆನೆ ಎತ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಜಾಸ್ತಿ ಬೇಗ ಎತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಇಟ್ಟಿದ ತರ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಒಂದು ಜಾಲರ ತಗೊಂಡು ಆ ಜಾಲರದೊಳಗಡೆ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಇವಾಗೆಲ್ಲಾನು ಹೀರೆಕಾಯಿ ಬಜ್ಜಿಯನ್ನು ಎತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಸಾಸು ಮತ್ತೆ ಸ್ವಲ್ಪ ಖಾರ ಸಾಸ್ ಎರಡನ್ನೂ ಇಟ್ಕೊಂಡಿದ್ದೀನಿ. ಇದನ್ನ ಹಚ್ಕೊಂಡು ತಿಂತಾ ಇದ್ರೆ ಏನ್ ಸೂಪರ್ ಆಗಿರುತ್ತೆ ಅಂದ್ರೆ, ನೀವು ಮಾಡಿ ಮನೇಲಿ ತಿಂದು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲೇ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ನಾನು ಮಾಡಿದಂತಹ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.